ವ್ಯಕ್ತಿಯ ಅತಿಯಾದ ಎತ್ತರವು ಕ್ಯಾನ್ಸರ್ಗೆ ಕಾರಣವಾಗಬಹುದೇ? ಸಂಶೋಧನೆ ಹೇಳುವುದೇನು? ಹಾಗಾದರೆ ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಪ್ರತಿ ವರ್ಷ ಹೆಚ್ಚಾಗುತ್ತಿರುವ ಬಗ್ಗೆ ನಾವು ಕೇಳುತ್ತಿದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ 2023ರಲ್ಲಿ 1.4 ದಶಲಕ್ಷಕ್ಕೂ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ. ಮುಂಬರುವ ವರ್ಷಗಳಲ್ಲಿ ಇದು ವೇಗವಾಗಿ ಹೆಚ್ಚಾಗುವ ಅಪಾಯವಿದೆ. ಹಾಗಾಗಿ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಲು ಅಥವಾ ಇದರ ಕುರಿತು ಮಾಹಿತಿ ಕಲೆ ಹಾಕಲು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸಂಶೋಧನೆಗಳು ನಡೆಯುತ್ತಿದೆ. ನಾವು ನಮ್ಮ ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಕೆಟ್ಟ ರೀತಿಯ ಆಹಾರ ಪದ್ಧತಿ ಕ್ಯಾನ್ಸರ್ಗೆ ದೊಡ್ಡ ಅಪಾಯಕಾರಿ ಅಂಶ ಎಂದು ಅಂದುಕೊಂಡಿದ್ದೇವೆ. ಆದರೆ ಇದರ ಜೊತೆಗೆ ಈಗ ಕ್ಯಾನ್ಸರ್ ಕುರಿತಾಗಿ ನಡೆದ ಹೊಸ ಸಂಶೋಧನೆಯೊಂದು ಕ್ಯಾನ್ಸರ್ಗೆ ವ್ಯಕ್ತಿಯ ಎತ್ತರಕ್ಕೂ ಸಂಬಂಧವಿದೆ ಎಂದು ಹೇಳಿದೆ. ವಿಶ್ವ ಕ್ಯಾನ್ಸರ್ ಸಂಶೋಧನಾ ನಿಧಿಯ ಪ್ರಕಾರ ವ್ಯಕ್ತಿಯ ಎತ್ತರ ಮತ್ತು ಕ್ಯಾನ್ಸರ್ ಬರುವ ಸಾಧ್ಯತೆ ನಡುವೆ ಆಳವಾದ ಸಂಬಂಧವಿದೆ ಅಂತಲೇ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಎತ್ತರವು ಸಾಮಾನ್ಯ ಎತ್ತರವಿರುವ ವ್ಯಕ್ತಿಗಿಂತ ಕರುಳು, ಗರ್ಭಾಶಯ, ಅಂಡಾಶಯ, ಪ್ರಾಸ್ಟೇಟ್, ಮೂತ್ರಪಿಂಡ ಮತ್ತು ಸ್ತನ ಕ್ಯಾನ್ಸರ್ಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಎಂದು ಸಂಶೋಧನೆ ಹೇಳಿದೆ. ಇದರಿಂದ ಎತ್ತರವಾಗಿರುವ ಜನರಲ್ಲಿ ಕ್ಯಾನ್ಸರ್ ಅಪಾಯ ಹೆಚ್ಚು ಎಂದು ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಗೈಸ್. ಅಧಿಕ ಎತ್ತರವು ಕ್ಯಾನ್ಸರ್ ಅಪಾಯವನ್ನು 16% ಹೆಚ್ಚಿಸುತ್ತವೆ. ವ್ಯಕ್ತಿಯ ಉದ್ದವು ಕ್ಯಾನ್ಸರ್ ಅಪಾಯವನ್ನು ಸುಮಾರು 16% ಹೆಚ್ಚಿಸುತ್ತವೆ ಎಂದು ಸಂಶೋಧನೆ ಕಂಡುಹಿಡಿದಿದೆ. ಸಾಮಾನ್ಯ ಎತ್ತರವಿರುವ ಪ್ರತಿ 10,000 ಮಹಿಳೆಯರಲ್ಲಿ 45 ಜನರು ಕ್ಯಾನ್ಸರ್ ಅಪಾಯದಲ್ಲಿದ್ದರು. ಜೊತೆಗೆ 175 ಸೆಂಟಿಮೀಟರ್ ಎತ್ತರವಿರುವ ಮಹಿಳೆಯರಲ್ಲಿ ಪ್ರತಿ 10,000 ಮಹಿಳೆಯರಲ್ಲಿ 52 ಜನ ಕ್ಯಾನ್ಸರ್ ಹೊಂದಿದ್ದರು. ಅಂದರೆ ಹೆಚ್ಚು ಉದ್ದವಿರುವವರಲ್ಲಿ ಕ್ಯಾನ್ಸರ್ನ ಅಪಾಯ ಹೆಚ್ಚು. ಇದು ಎತ್ತರವಿರುವ ಎಲ್ಲ ವ್ಯಕ್ತಿಗಳಿಗೆ ಅನ್ವಯವಾಗುವುದಿಲ್ಲ ಎಂದು ಸಂಶೋಧನೆ ಹೇಳಿದೆ. ಅದರಲ್ಲೂ ಅನೇಕ ಸಂದರ್ಭಗಳಲ್ಲಿ ಕ್ಯಾನ್ಸರ್ ಆನುವಂಶಿಕವಾಗಿ ಬರಬಹುದು. ಉದಾಹರಣೆಗೆ ಮಹಿಳೆಗೆ ಸ್ತನ ಕ್ಯಾನ್ಸರ್ ಇದ್ದರೆ ಈ ಕ್ಯಾನ್ಸರ್ ಅವಳ ಮಗಳಿಗೂ ಬರಬಹುದು. ಇಲ್ಲಿ ಎತ್ತರದ ವಿಷಯ ಬರುವುದಿಲ್ಲ ಅಂತಲೇ ಹೇಳಿದ್ದಾರೆ. ಅದಾದಮೇಲೆ ವ್ಯಕ್ತಿಯ ಎತ್ತರಕ್ಕೂ ಕ್ಯಾನ್ಸರ್ಗೂ ಇರುವ ಸಂಬಂಧವೇನು? ಹಾಗಾದರೆ ಸುಮ್ಮನೆ ಹೇಳೋದಾ? ಅದಕ್ಕೆ ಒಂದು ಕಾರಣ ಅನ್ನೋದಿರುತ್ತೆ, ಅದಕ್ಕೆ ಹೇಳ್ತೇನೆ. ವಿಶ್ವ ಕ್ಯಾನ್ಸರ್ ಸಂಶೋಧನಾ ನಿಧಿಯ ಪ್ರಕಾರ ಎತ್ತರವಿರುವ ವ್ಯಕ್ತಿಯಲ್ಲಿ ಹೆಚ್ಚು ಕೋಶಗಳಿರುತ್ತದೆ. ಈ ಜೀವಕೋಶಗಳಲ್ಲಿ ರೂಪಾಂತರ ಮತ್ತು ವಿಭಜನೆ ಅಪಾಯ ಹೆಚ್ಚಾಗಿವೆ. ಇವು ಅನಿಯಂತ್ರಿತವಾಗಿ ಬೆಳೆಯಲು ಪ್ರಾರಂಭಿಸಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.